ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಓಕೆ, ಇವತ್ತು ನಾನು 6 ನವೋದಯ ಎಂಟ್ರೆನ್ಸ್ ಎಕ್ಸಾಮ್ಸ್ ಅದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ಬೋದು. ಯಾವುದು? ಸಿಂಪ್ಲಿಫಿಕೇಷನ್ಸ್. ಎಷ್ಟೋ ಜನ ಮಕ್ಕಳು ತುಂಬ ಪ್ರಾಕ್ಟೀಸ್ ಆದ ನಂತರನೂ ಈ ಸಿಂಪ್ಲಿಫಿಕೇಷನ್ಸ್ ಕಾನ್ಸೆಪ್ಟಲ್ಲಿ ಸಫರ್ ಆಗ್ತಾ ಇದ್ದೀರಾ. ಆ್ಯಕ್ಚುಲಿ ಕ್ವಶನ್ಸ್ ತುಂಬ ಈಸಿ ಇದೆ, ಜಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ, ತುಂಬ ಈಸಿ. ಓಕೆ, ಸೊ ಇವಾಗ ಏನಾಗ್ತದೆ ಅಂತ ಈ ರೀತಿ ಬರ್ತದೆ. ಏನು? 0.2 ಡಿವೈಡೆಡ್ ಬೈ 0.6 ಪ್ಲಸ್ 0.8 ಡಿವೈಡೆಡ್ ಬೈ 0.25. ಸೊ ಇದರ ವ್ಯಾಲ್ಯೂಸ್ ಕೇಳ್ತಾರೆ. ಓಕೆ, ಸೊ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಏನು ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿ, ಪಾಯಿಂಟ್ ಆದ ನಂತರ ಯಾವ ನಂಬರ್ ಇದೆ, ಇಲ್ಲಿ ಪಾಯಿಂಟ್ ಆದ ನಂತರ ಎಷ್ಟು ಡಿಜಿಟ್ಸ್ ನಂಬರ್ ಇದೆ ಚೆಕ್ ಮಾಡಿ. ಪಾಯಿಂಟ್ ಆದ ನಂತರ ಎಷ್ಟು ಡಿಜಿಟ್, ಪಾಯಿಂಟ್ ಆದ ನಂತರ 1 ಡಿಜಿಟ್, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ 2 ಬರೀರಿ. ನ್ಯೂಮರೇಟರಲ್ಲಿ 2, ಪಾಯಿಂಟ್ ಆದ ನಂತರ 1 ಡಿಜಿಟ್ ಇದೆ, ಡಿವೈಡೆಡ್ ಬೈ 10. ಓಕೆ, ಆಮೇಲೆ ಈ ಡಿವೈಡ್ ಇಲ್ಲಿ ಹಾಕಿ, ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ? 1. ನಂಬರ್ ಯಾವುದು? 6 ಡಿವೈಡೆಡ್ ಬೈ 1 ಡಿಜಿಟ್ ಅಲ್ವ, ಸೊ ಎಷ್ಟಾಗ್ತದೆ? 10 ಆಗುತ್ತೆ. ಇನ್ ಕೇಸ್ 2 ಡಿಜಿಟ್ಸ್ ಇದ್ದರೆ 100, 3 ಡಿಜಿಟ್ಸ್ ಇದ್ದರೆ 1000. ಸೊ ಇಲ್ಲೇನಾಯಿತು? 1 ಡಿಜಿಟ್ ಇದೆ. ಸೊ ಹೇಗೆ ಬರಿಬೋದು? 8 ಡಿವೈಡೆಡ್ ಬೈ 10. ಇಲ್ಲೇನಿದೆ? ಪಾಯಿಂಟ್ ಆದ್ನ 2 ಡಿಜಿಟ್ಸ್ ಇದೆ. ನೋಡಿ ಇವಾಗ ವೇರಿಯೇಷನ್. ಇಷ್ಟವರೆಗೆ ನಾವು 1 ಡಿಜಿಟ್ ಅನ್ನು ಚೆಕ್ ಮಾಡಿದ್ವಿ, ಇವಾಗ 2 ಡಿಜಿಟ್. ಪಾಯಿಂಟ್ ಆದ 2 ಡಿಜಿಟ್ಸ್ ಇದ್ದರೆ ಪಾಯಿಂಟ್ ಆದ ನಂತರ ಯಾವ ನಂಬರ್ ಇದೆ ನೋಡಿ ಅದನ್ನ ಒಟ್ಟಿಗೆ ಬರೆಯುವಂಥದ್ದು, ಪಾಯಿಂಟನ್ನು ಇಗ್ನೋರ್ ಮಾಡೋದು ನ್ಯೂಮರೇಟರ್ಲಿ. ಡಿವೈಡೆಡ್ ಪಾಯಿಂಟ್ ಆದ 2 ಡಿಜಿಟ್ಸ್ ಅಲ್ಲೂ, ಸೊ 100 ಅಂತ ಬರೆಯೋದು. ಇವಾಗ ಏನಾಯಿತು ನೋಡಿ, ಇದು ಫುಲ್ ನ್ಯೂಮರೇಟರ್, ಇದು ಫುಲ್ ಡಿನಾಮಿನೇಟರ್. ಬಟ್ ನ್ಯೂಮರೇಟರಲ್ಲಿ ಏನಾಗಿದೆ? ನ್ಯೂಮರೇಟರ್ ಡಿನಾಮಿನೇಟರ್ ಇದೆ. ಸೊ ಈ ನ್ಯೂಮರೇಟರ್ ಡಿನಾಮಿನೇಟರ್ ಏನು ಬರೆಯೋಣ? ಹ್ಯಾಸ್ ಇಟ್ ಈಸ್ ಬರೆಯೋಣ. ಡಿನಾಮಿನೇಟರಲ್ಲಿರುವಂತಹ ಡಿನಾಮಿನೇಟರ್ ರೆಸಿಪ್ರೋಕಲ್ ಅಂತ ಹೇಳಿದೆ. ಡಿನಾಮಿನೇಟರಲ್ಲಿರುವಂತಹ ಈ ಡಿನಾಮಿನೇಟರ್ 10 ಇದೆ ಅಲ್ವಾ, ನ್ಯೂಮರೇಟರಿಗೆ ಹೋಗ್ತದೆ, ಈ 6 ಕೆಳಗಡೆ ಬರ್ತದೆ. ಇಲ್ಲಿ ಸಿಂಬಲ್ ಏನಿದೆ? ಪ್ಲಸ್. ಸೇಮ್ ವೇ ಹ್ಯಾಸ್ ಇಟ್ ಈಸ್ ಬರೀಬೇಕು. 8/10. ಇದು ಏನಾಗ್ತದೆ? ಈ 100 ಏನಾಗ್ತದೆ? ನ್ಯೂಮರೇಟರಿಗೆ ಹೋಗ್ತದೆ. ಈ 25 ಏನಾಗ್ತದೆ? ಡಿನಾಮಿನೇಟರಿಗೆ ಬರುತ್ತೆ. ಇವಾಗ ಈ 10 ಕ್ಯಾನ್ಸಲ್ ಆಗ್ತದೆ, ಈ 0 ಕ್ಯಾನ್ಸಲ್ ಆಗ್ತದೆ. ರಿಮೈನಿಂಗ್ ಏನು ನಂಬರ್ ಇದೆ ನೋಡಿ, ಇಲ್ಲಿ ಏನಿಲ್ಲ, 2 ಡಿವೈಡೆಡ್ ಬೈ 6 ಪ್ಲಸ್ ಇಲ್ಲಿ 8 ಇಂಟು 10 ಇದೆ, ಕರೆಕ್ಟಾ? 8 ಟೈಮ್ಸ್ ಆರ್ ಎಷ್ಟು? 80 ಡಿವೈಡೆಡ್ ಬೈ ಡಿನಾಮಿನೇಟರ್ 25 ಇದೆ. 6 ಮತ್ತು 2 ಸೇಮ್ ಟೇಬಲ್ ಹೋಗ್ತದೆ. ಯಾವುದು? 2 1s 2 3s, ಕರೆಕ್ಟ್. ಏನು ಉಳಿತು ಇಲ್ಲಿ? 1/3 ಪ್ಲಸ್ ಹಾಗೇನೆ ಹಾಕಿ. ಈ ನೋಡಿ ಯೂನಿಟ್ ಪ್ಲೇಸಲ್ಲಿ 0 ಮತ್ತು ಯೂನಿಟ್ ಪ್ಲೇಸಲ್ಲಿ 5 ಇದೆ. ಆಲ್ರೆಡಿ ಹೇಳಿದೆ ನಾನು, ಯೂನಿಟ್ ಪ್ಲೇಸ್. ಓಕೆ, ಯೂನಿಟ್ ಪ್ಲೇಸ್ 0 or 5 ಇದ್ದರೆ ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ? 5 ಟೇಬಲಿಂದ ಡಿವೈಡ್ ಆಗುತ್ತೆ. ಸೊ ಇವಾಗ 5 5s 25, 5 1s 5, ಸೊ 3 ಉಳಿತು, 5 6 ಎಷ್ಟು ಉಳಿತು? 16 ಡಿವೈಡೆಡ್ ಬೈ 5. ಸೊ ಇವಾಗ ಏನು ಮಾಡಿ ಅಂತ ಹೇಳಿದರೆ, ತುಂಬ ಜನ ಸಫರ್ ಆಗ್ತೀರಾ ಏನು ಮಾಡೋದು ಅಂತ. ಸೊ ಇದೆರಡನ್ನು LCM ತೆಗೀರಿ. ಏನು? 3, 5 ಏನು ಮಾಡಬೇಕು? ಡಿನಾಮಿನೇಟರ್ ಡಿಫ್ರೆಂಟ್ ಅಲ್ವಾ, ಸೊ ಏನು ಮಾಡಬೇಕು? ಡಿನಾಮಿನೇಟರ್ ಡಿಫ್ರೆಂಟ್ ಬಂದಾಗ ಏನು ಮಾಡಬೇಕು ನೀವು? LCM ಅನ್ನು ತೆಗಿಬೇಕು. ಡಿನಾಮಿನೇಟರ್ ಇಸ್ ಡಿಫ್ರೆಂಟ್, ಸೊ ಯು ನೀಡ್ ಟು ಟೇಕ್ ಅ LCM. ಸೊ 3 1s 3, 5 ಹ್ಯಾಸ್ ಇಟ್ ಈಸ್, ಯು ಹ್ಯಾವ್ ಟು ರೈಟ್ 5 1s. ಅಟ್ ದ ಲಾಸ್ಟ್ ಯು ಶುಡ್ ಗೆಟ್ ಹಿಯರ್ 1 1. ಸೊ 3 ಇಂಟು 5 ಹೌ ಮಚ್? 3 5s ಎಷ್ಟಿದೆ? 15. ಸೊ ಇವಾಗ ಇಲ್ಲಿ 15 ಅಂತ ಬರೀರಿ ಡಿನಾಮಿನೇಟರ್. ಇಲ್ಲಿ 3 ಇದೆ. 3 ಹೌ ಮೆನೀಸ್ ಆರ್ 15? 3 5s are 15, ಕರೆಕ್ಟಾ? ಸೇಮ್ ನಂಬರ್ ಇಲ್ಲಿಗೂ ಮಲ್ಟಿಪ್ಲೈ ಮಾಡಿ. ಸೊ 1 5s are ಎಷ್ಟು? 5. ಈ ಪ್ಲಸ್ಸನ್ನು ಹಾಗೇ ಬರಿ. ಇಲ್ಲಿ 5 ಇದೆ. 5 ಹೌ ಮೆನೀಸ್ ಆರ್? 5. 5 1s 5. ಸೇಮ್ ನಂಬರ್ ಮಲ್ಟಿಪ್ಲೈ ಮಾಡಿ. 16. ಇವಾಗ ನ್ಯೂಮರೇಟರಲ್ಲಿ ಎಷ್ಟಾಯಿತು? 16 ಪ್ಲಸ್ 5, ಕರೆಕ್ಟ್. ಎಷ್ಟಾಗ್ತದೆ? 21. ಡಿನಾಮಿನೇಟರಲ್ಲಿ ಎಷ್ಟು? 15. ಸೊ ಇದು 3 ಟೇಬಲಲ್ಲಿ ಹೋಗ್ತದೆ. 3 ಹೌ ಮೆನೀಸ್ ಆರ್ 21 ಹೇಳ್ಬೋದಾ? 3 how many are 21? 9 7s. 3 5s are 15, 3 7s are 21. ಸೊ ಎಷ್ಟು ಉಳಿತು? 7/5. ಸೊ ಇವಾಗ ಏನು ಮಾಡಬೇಕು? ಇದನ್ನು ನಾವು ಫ್ರ್ಯಾಕ್ಷನಲ್ಲಿದೆ, ನಮಗೆ ಆನ್ಸರ್ ಡೆಸಿಮಲಲ್ಲಿ ಬೇಕು, ಕರೆಕ್ಟಾ? ಚೆಕ್ ಮಾಡಿ. ನಿಮಗೆ ಆಪ್ಷನ್ಸ್ ಇಲ್ಲಿ ಕೊಟ್ಟಿರೋದು, ಇನ್ ಕೇಸ್ ಫ್ರ್ಯಾಕ್ಷನ್ ಇದ್ದರೆ ಹ್ಯಾಸ್ ಇಟ್ ಈಸ್ ಬರೀರಿ. ಓಕೆ, ಇನ್ ಕೇಸ್ ಡೆಸಿಮಲ್ ಇದ್ದರೆ ಫರ್ದರ್ ಇದನ್ನು ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಸೊ ಇಲ್ಲೂ ಕನ್ಫ್ಯೂಷನ್ ಆಗ್ತೀರ, ಎಷ್ಟೋ ಜನ ಕನ್ಫ್ಯೂಷನ್ ಆಗ್ತೀರ. ಸೊ ಈ 5 ಇದೆ ಅಲ್ವಾ, ಸೊ ನೀವು ಇಲ್ಲಿ ಬರಿಬೇಕು. ನ್ಯೂಮರೇಟರ್ ಇಲ್ಲಿರುವಂಥ 7 ಇಲ್ಲಿ ಒಳಗಡೆ ಬರಿಬೇಕು. ಡಿನಾಮಿನೇಟರ್ 5 ಹೊರಗಡೆ, ನ್ಯೂಮರೇಟರ್ 7 ಒಳಗಡೆ. ಸೊ ಇವಾಗ ಏನು ಮಾಡೋದು? ಕನ್ಫ್ಯೂಷನ್ ಏನು ಮಾಡೋಣ ಅಂತ ಹೇಳಿ, ಡಿವೈಡಲ್ಲೂ ಕನ್ಫ್ಯೂಷನ್ ಆಗ್ತೀವಿ. ಸೊ ನೀವು ಟೇಬಲ್ ಬರೀರಿ. 5 1s 5, 5 2s 10, 5 3s 15. ಬಟ್ ನೋಡಿ ಇಲ್ಲಿ ಏನಿದೆ? ನಂಬರ್ 7. ಸೊ 7 5 ಟೇಬಲಲ್ಲಿ ಬರುತ್ತಾ? ಇಲ್ಲಿ
ಇಲ್ಲ ಅಲ್ವಾ. ಸೊ ಹಾಗಾದರೆ 7ಗಿಂತ ಸ್ಮಾಲೆಸ್ಟ್ ನಂಬರ್ ಯಾವುದು 5. ಸೊ ನಾವು ಇದನ್ನು ತೊಗೊಳ್ಬೇಕು. 5 1s 5. ನೆಕ್ಸ್ಟ್ ಮೈನಸ್ 7ಇಂದ 5 ಮೈನಸ್ ಮಾಡಿದರೆ ಎಷ್ಟು 2. ಸೊ ಇದು ಬಿಗ್ಗರ್ ನಂಬರ್ ಆಯಿತು, ಇದು ಸ್ಮಾಲರ್ ನಂಬರ್ ಆಯಿತು, ಹೋಗೋದಿಲ್ಲ. ಇಲ್ಲಿ 0 ಹಾಕೋದು, ಇಲ್ಲಿ ಪಾಯಿಂಟ್. ಸೊ ಫರ್ದರ್ ಟೇಬಲ್ ಬರೀರಿ. 5 4s 20 ಇಲ್ಲಿ ಬರ್ತದೆ, ಎಕ್ಸಾಕ್ಟ್ 20 ಬರುತ್ತೆ. ಸೊ 5 4s 20 ಅಂತ ಬರೆಯುವಂಥ. ನೆಕ್ಸ್ಟ್ ಮೈನಸ್ ಮಾಡಿ 0. ಸೊ ಆನ್ಸರ್ ಎಷ್ಟಾಗ್ತದೆ ಇಲ್ಲಿ 1.4. ಸೊ ಫೈನಲ್ ಆನ್ಸರ್ ಏನು ಸಿಗುತ್ತೆ 1.4. ಸೊ ಇದು ತುಂಬ ಈಸಿ ಇದೆ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇನ್ ಕೇಸ್ ಗೊತ್ತಾಗದಿದ್ದರೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು, ನಾನು ಡೌಟ್ಸನ್ನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.